ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಕೆಲವು ಕೆಲಸಗಳು ವಿಳಂಬವಾಗೋದಕ್ಕೆ ನೀವೇ ಕಾರಣ, ನಿಮ್ಮ ಬೇಜವಾಬ್ದಾರಿತನವೇ ಕಾರಣ ಅಂತ ಹೇಳಬೇಕು. ಕರ್ತವ್ಯಕ್ಕೆ ಆದ್ಯತೆಯನ್ನು ನೀಡಬೇಕು. ಯಾವ ಕೆಲಸವನ್ನು ಮೊದಲು ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಇರುತ್ತೋ ಅದಕ್ಕೆ ಆದ್ಯತೆಯನ್ನು ನೀಡಬೇಕಾದಂಥದ್ದು. ಆಲಂಕಾರಿಕ ವಸ್ತುಗಳಿಗೆ ಹೆಚ್ಚು ಖರ್ಚನ್ನು ಮಾಡ್ತೀರಿ. ಯಾವುದೋ ಒಂದು ವಸ್ತು ಚೆನ್ನಾಗಿದೆ, ಇದು ಅಲಂಕಾರಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆಸೆಪಟ್ಟು ಆ ವಸ್ತುವನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತೀರಿ, ಖರ್ಚನ್ನು ಮಾಡ್ತೀರಿ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಯಶಸ್ಸಿರತಕ್ಕಂತಹ ದಿವಸ. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಹೆಚ್ಚಿನ ಮಾನ್ಯತೆಯನ್ನು, ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಮಿಶ್ರ ಫಲ ಇರತಕ್ಕಂತಹ ಈ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಬೇಕು. ಕೆಲವು ಕೆಲಸದಲ್ಲಿ ನಿಮಗೆ ಅನುಕೂಲತೆ ಇದೆ, ಮತ್ತೊಂದಷ್ಟು ಕೆಲಸಗಳು ನೀವು ಅಂದುಕೊಂಡ ರೀತಿಯಲ್ಲ ಆಗೋದಿಲ್ಲ. ಮಿಶ್ರ ಫಲ, ಒಳಿತು ಕೆಡಕು ಎರಡನ್ನೂ ಕೂಡ ನೋಡಬೇಕಾದಂಥದ್ದು. ತಂದೆಯವರಿಂದ ನಿಂದನೆಗೊಳಗಾಗ್ತೀರಿ. ತಂದೆಯವರು ನಿಮ್ಮನ್ನು ಆಕ್ಷೇಪಣೆ ಮಾಡ್ತಾರೆ. ನಿಮ್ಮ ಎಲ್ಲ ಕೆಲಸಗಳನ್ನು, ಎಲ್ಲ ನಿರ್ಧಾರಗಳನ್ನು ಒಪ್ಪೋದಿಲ್ಲ. ಈ ಕೆಲಸ ನೀನು ಮಾಡಬಾರ್ದಾಗಿತ್ತು, ಈ ತೀರ್ಮಾನವನ್ನು ನೀನು ತಗೊಳ್ಬಾರ್ದಾಗಿತ್ತು, ಹೀಗೆ ನಡ್ಕೊಳ್ಬೇಕಾಗಿತ್ತು ಅನ್ನುವಂತಹ ಮಾತು ತಂದೆಯವರಿಂದ ಬರಬಹುದು. ತಪ್ಪು ನಿರ್ಧಾರಗಳನ್ನು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಕೂಡ ತಪ್ಪು ನಿರ್ಧಾರವನ್ನು ಮಾಡಿ ಜೀವನ ಪರ್ಯಂತ ಅದನ್ನು ಅನುಭವಿಸುವಂಥದ್ದು ಬೇಡ. ಕುಲದೇವತಾ ಆರಾಧನೆಯನ್ನು ಮಾಡಿ ಸರಿಯಾಗಿ ಚಿಂತನೆ ಮಾಡ್ತಕ್ಕಂತಹ ಮನಸ್ಥಿತಿ ನಿಮ್ಮದಾಗಲಿ. ಶುಭವಾಗಿ. ವೃಷಭ ರಾಶಿ. ವ್ಯಾವಹಾರಿಕವಾಗಿ ಲಾಭವನ್ನು ನೋಡಬಹುದಾದಂತಹ ದಿವಸ. ವ್ಯಾವಹಾರಿಕವಾಗಿ ಲಾಭ ಇದೆ, ಅದನ್ನು ಅನುಭವಿಸುವಂಥದ್ದು. ಶತ್ರುಬಾಧೆ ದೂರ ಆಗ್ತಕ್ಕಂಥದ್ದು. ನಿಮ್ಮ ವಿರೋಧಿಗಳು ನಿಮ್ಮಿಂದ ದೂರವಾಗ್ತಾರೆ, ಅಂತರವನ್ನು ಕಾಯ್ದುಕೊಳ್ತಾರೆ ಅಂತಕ್ಕಂಥದ್ದು. ಬೇರೆಯವರ ಕೆಟ್ಟ ದೃಷ್ಟಿ ನಿಮಗೆ ಬೇಸರವನ್ನು ತರುತ್ತೆ. ನೀವೇನೋ ಕಷ್ಟಪಟ್ಟು ಒಂದಷ್ಟು ಸಂಪಾದನೆ ಮಾಡಿರ್ತೀರಿ, ಲಾಭ ಗಳಿಸಿರ್ತೀರಿ, ಯಾವುದೋ ಒಂದು ಸ್ಥಿತಿಯಲ್ಲಿರ್ತೀರಿ. ಅದನ್ನು ನೋಡಿ ಸಹಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥವ್ರು ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾರೆ, ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾರೆ, ನಿಮ್ಮನ್ನು ಕಂಡ್ರೆ ಹೊಟ್ಟೆ ಕಿಚ್ಚುಪಡ್ತಾರೆ, ಕರಬುತ್ತಾರೆ. ಇದೆಲ್ಲವೂ ಕೂಡ ನಿಮಗೆ ಬೇಸರವಾಗುತ್ತೆ. ಕುಟುಂಬದವರೇ ಈ ರೀತಿ ಯೋಚನೆಯನ್ನು ಮಾಡಿದರೆ ಇನ್ನೆಷ್ಟು ಬೇಸರ ಆಗಬಹುದು ಅನ್ನುವಂಥದ್ದು ಪ್ರಶ್ನೆ. ನಿಮ್ಮ ಬಂಧುಗಳಲ್ಲೇ ಕೆಲವರು ಇದನ್ನು ಆ ರೀತಿಯಲ್ಲಿ ತೋರಿಸ್ತಾರೆ ಎನ್ನುವಂಥದ್ದು. ಮುಖ್ಯವಾದಂತಹ ಕೆಲಸದಲ್ಲಿ ಪ್ರಗತಿ ಇರುತ್ತೆ. ನೀವು ಇದನ್ನೆಲ್ಲ ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ಮುಂದುವರೆದರೆ ನೀವು ಅದರಲ್ಲಿ ಜಯಶೀಲರಾಗ್ತೀರಿ. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಉದ್ಯೋಗದಲ್ಲಿ ಬಡ್ತಿ ಇದೆ, ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಕ್ಕುವಂತಹ ಸೂಚನೆಗಳಿದೆ. ನಿಮ್ಮ ಇಲ್ಲಿಯವರೆಗಿನ ಅನುಭವ ಏನಿದೆ ಅದು ಉಪಯೋಗಕ್ಕೆ ಬರುತ್ತೆ ಅನ್ನುವಂಥದ್ದು. ಉತ್ತಮವಾದಂತಹ ಸ್ಥಾನ ಸಿಕ್ಕಿದಾಗ ಇನ್ನಷ್ಟು ಮತ್ತಷ್ಟು ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಅದಕ್ಕೆ ಸರಿಯಾದಂತಹ ನ್ಯಾಯವನ್ನು, ಆ ಸ್ಥಾನದ ಬೆಲೆಯನ್ನು ನೀವು ಉಳಿಸಬೇಕಾದಂತಹ ಕರ್ತವ್ಯ ಹೆಚ್ಚಾಗುವಂಥದ್ದು. ಗೌರವ, ಪ್ರಶಸ್ತಿಗಳು, ಅಭಿನಂದನೆಗಳು ಇತ್ಯಾದಿಗೆ ಭಾಜನರಾಗ್ತೀರಿ. ಅಂತಹ ಅವಕಾಶಗಳಿದೆ, ಅಂತಹ ಸೂಚನೆಗಳಿದೆ. ಅವೆಲ್ಲವೂ ಕೂಡ ನಿಮ್ಮ ಪರಿಶ್ರಮಕ್ಕೆ ಸಿಕ್ಕುವಂತಹ ಬೆಲೆ ಅಂತ ಹೇಳಿ ಗಮನಿಸಬೇಕು. ಶರೀರದಲ್ಲಿ ಏನೋ ಒಂದು ರೀತಿಯ ಆಲಸ್ಯವಾಗುತ್ತೆ. ಅಂದರೆ ಬಹಳ ಶಾರೀರಿಕವಾಗಿ ನೀವು ಸೋತು ಹೋಗ್ತೀರಿ, ಅಥವಾ ಶರೀರದಲ್ಲಿ ಅಷ್ಟೊಂದು ಉತ್ಸಾಹ ಅಂತಕ್ಕಂಥದ್ದು ಇಲ್ಲದೇ ಇರುವಂಥದ್ದು. ಪರಸ್ಥಳ ವಾಸ ಸಂಭವ, ಬೇರೆ ಊರಿನಲ್ಲಿ ಹೋಗಿ ಇರಬೇಕಾದಂತಹ ಅನಿವಾರ್ಯತೆ ನಿಮಗೆ ಕಾರ್ಯನಿಮಿತ್ತವಾಗಿ ಬರಬಹುದು ಅಂತ ಅರ್ಥ. ಮನೆಯಲ್ಲೂ ಕೂಡ ಸ್ವಲ್ಪ ಹೊಂದಾಣಿಕೆ ಇರಲಿ. ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದೇ, ಆದರೆ ಅದೆಲ್ಲವನ್ನು ಸಂಭಾಳಿಸಿಕೊಂಡು ಎಲ್ಲರ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನವನ್ನು, ಆ ರೀತಿಯ ನಡವಳಿಕೆಯನ್ನು ನೀವು ಮುಂದುವರಿಸಬೇಕಾಗತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಅನಿರೀಕ್ಷಿತವಾದಂತಹ ಖರ್ಚನ್ನು ನೋಡಬೇಕಾಗತ್ತೆ. ನಿಮ್ಮ ಕಲ್ಪನೆಯಲ್ಲೂ ಇರೋದಿಲ್ಲ, ಆ ರೀತಿ ಖರ್ಚು ಯಾವುದೋ ಬಂದುಬಿಡುತ್ತೆ. ಅದನ್ನು
ನೀವು ನೋಡಬೇಕಾದಂಥದ್ದು. ಮಾನಸಿಕವಾದಂತಹ ಒತ್ತಡ ಹೆಚ್ಚಾಗಿರುತ್ತೆ, ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಆಕಸ್ಮಿಕವಾಗಿ ದುಃಖ ಉಂಟಾಗುತ್ತೆ. ದುಃಖಕ್ಕೇನು ಸಮಯ ಅಂತ ಹೇಳಿ ಏನಿಲ್ಲ. ಎಲ್ಲಿ ನಮಗೆ ಸಹಿಸಿಕೊಳ್ಳದೇ ಇರತಕ್ಕಂತಹ ಸಂದರ್ಭಗಳು ಬರುತ್ತೋ ಅದೆಲ್ಲ ದುಃಖಕ್ಕೆ ಕಾರಣವಾಗುತ್ತೆ. ಅಥವಾ ವಿಶೇಷವಾಗಿ ಆಸೆಯನ್ನು ಪಟ್ಟು ಅದು ನಮಗೆ ಲಭ್ಯವಾಗದೇ ಇದ್ದಾಗೂ ಕೂಡ ದುಃಖವಾಗುತ್ತೆ. ಅಥವಾ ನಾವು ಅಂದುಕೊಂಡಂಥದ್ದು ನಮಗೆ ಸಿಕ್ಕದೇ ಇದ್ದಾಗ ದುಃಖವಾಗುತ್ತೆ. ಹೀಗೆ ಹಲವಾರು ರೀತಿಯಲ್ಲಿ ದುಃಖವಾಗುತ್ತೆ. ಆದರೆ ಅನಿರೀಕ್ಷಿತವಾದಂತಹ ದುಃಖವನ್ನು ಈ ದಿವಸ ನೋಡಬೇಕಾಗುತ್ತೆ. ವೈಯಕ್ತಿಕವಾದಂತಹ ವಿಚಾರದಲ್ಲಿ ಹಿನ್ನಡೆಯಾಗುತ್ತೆ. ನಿಮ್ಮ ಸ್ವಂತಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನೀವೇನು ಅಂದುಕೊಂಡಿರ್ತೀರೋ ಅದು ಆಗದಲ್ಲೇ ಹಿನ್ನಡೆಯಾಗಿ ನೋವು ಉಂಟಾಗ್ತಕ್ಕಂಥದ್ದು. ಮನೆಯಲ್ಲಿ ಹೊಂದಾಣಿಕೆಯ ಕೊರತೆ ಎದ್ದು ಕಾಣ್ತಾ ಇರುತ್ತೆ. ತುಂಬ ಹೊಂದಾಣಿಕೆ ಬೇಕಾಗುತ್ತೆ. ಇಲ್ಲ ಅಂತಂದರೆ ಯಾವ ವಿಷಯದಲ್ಲೂ ಕೂಡ ನಿರ್ಧಾರಕ್ಕೆ ಬರೋದು ಕಷ್ಟ ಆದೀತು. ತಂದೆ ಮಕ್ಕಳ ವಾಗ್ವಾದ ತಾರಕಕ್ಕೆ ಇರುತ್ತೆ. ತಂದೆ ಹೇಳಿದಂತಹ ಒಂದಷ್ಟು ವಿಷಯಗಳು ಮಕ್ಕಳಿಗಾಗೋದಿಲ್ಲ. ಮಕ್ಕಳ ಅಭಿಪ್ರಾಯವನ್ನು ಕೇಳಿ ಅದರಂತೆ ಮುಂದುವರಿಯುವಂತಹ ಮನಸ್ಥಿತಿ ತಂದೆಗಿರುವುದಿಲ್ಲ. ಯಾವುದು ಸರಿ ಯಾವುದು ತಪ್ಪು, ತಂದೆ ಹೇಳುವಂತಹದ್ದು ಸರಿಯೇ ತಪ್ಪೆ, ಮಕ್ಕಳ ಅಭಿಪ್ರಾಯ ಸರಿಯೇ ತಪ್ಪೆ, ಇದು ಗೊಂದಲಕ್ಕೆ ಕಾರಣವಾಗ್ತಕ್ಕಂಥದ್ದು. ಇದರಿಂದ ವಾಗ್ವಾದಗಳು, ಜಗಳ ಇದೆಲ್ಲ ತಾರಕಕ್ಕೇರುವಂತಹ ಪರಿಸ್ಥಿತಿ. ದುರ್ಗಾರಾಧನೆಯನ್ನು, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಲಿ.